ಪಹಲ್ಗಾಮ್ ದಾಳಿಗೆ ಪ್ರತಿಯಾಗಿ ಭಾರತ ಪಾಕಿಸ್ತಾನದ ಒಳಗೆ 9 ಸ್ಥಳಗಳಲ್ಲಿರುವ ಉಗ್ರ ಶಿಬಿರಗಳ ಮೇಲೆ ದಾಳಿ ಮಾಡಿ ಧ್ವಂಸಗೊಳಿಸಿದೆ. ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಅವರು ಆಪರೇಷನ್ ಸಿಂಧೂರ್ನಲ್ಲಿ 80 ಭಾರತೀಯ ಯುದ್ಧ ವಿಮಾನಗಳು ಭಾಗಿಯಾಗಿದ್ವು ಅಂತ ಹೇಳಿದ್ದಾರೆ. ಪಾಕ್ ಪ್ರಧಾನಿಗಳು ಸಂಸತ್ತಿಗೆ ನೀಡಿದ ಈ ಹೇಳಿಕೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಆಗ್ತಾ ಇದೆ. ಆಪರೇಷನ್ ಸಿಂಧೂರ ಕೈಗೊಂಡ ಪಾಕಿಸ್ತಾನದ ಪಂಜಾಬ್ ಮತ್ತು ಪಿಒಕೆ ಒಳಗಿರುವಂತಹ 9 ಉಗ್ರ ಸ್ಥಳಗಳ ಮೇಲೆ ಭಾರತ ಕಾರ್ಯಾಚರಿಸಿದೆ. ಇದರಲ್ಲಿ ಉಗ್ರರಿಗೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ನೆರವಾಗ್ತಾ ಇರುವಂತಹ ಸ್ಥಳಗಳು ಈ ದಾಳಿಯಲ್ಲಿ ಧ್ವಂಸಗೊಂಡಿವೆ. ರಾತ್ರಿ 1 ಗಂಟೆ ಬಳಿಕ ಆರಂಭ ಆಯಿತು ಎನ್ನಲಾದ ಈ ಕ್ಷಿಪ್ರ ಕಾರ್ಯಾಚರಣೆ ಭಾರತದ ಈವರೆಗಿನ ಕಾರ್ಯಾಚರಣೆಗಳಲ್ಲೇ ಅತಿ ವಿಶಿಷ್ಟವಾದದ್ದು ಎನ್ನಲಾಗ್ತಾ ಇದೆ. ಇದೇ ವೇಳೆ ಭಾರತ ದಾಳಿ ಮಾಡಿದ ಸ್ಥಳಗಳಲ್ಲಿ ಉಗ್ರರು ಇಲ್ಲ, ನಾಗರಿಕರನ್ನ ಗುರಿಯಾಗಿಸಿ ಭಾರತ ದಾಳಿ ಮಾಡಿದೆ ಅಂತ ಪಾಕಿಸ್ತಾನ ಹೇಳಿಕೊಂಡಿದೆ. 25 ನಿಮಿಷ ಕಾಲ ಇದ್ದ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಭಾರತ 9 ಉಗ್ರ ಶಿಬಿರಗಳ ಮೇಲೆ 24 ಕ್ಷಿಪಣಿಗಳ ಮಳೆ ಸುರಿಸಿದೆ. ರಾತ್ರಿ 1:05ರಿಂದ 1:30ರವರೆಗೆ ನಡೆದ ಈ ಕಾರ್ಯಾಚರಣೆಯಲ್ಲಿ 70ಕ್ಕೂ ಹೆಚ್ಚು ಉಗ್ರರು ಸತ್ತಿರುವ ಅಂದಾಜು ಇದೆ. ಇದೇ ವೇಳೆ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಅವರು ಆಪರೇಷನ್ ಸಿಂಧೂರದಲ್ಲಿ 80 ಭಾರತೀಯ ಯುದ್ಧ ವಿಮಾನಗಳು ಬಳಕೆ ಆಗಿವೆ ಅಂತ ಹೇಳಿ ಟ್ರೋಲ್ ಆಗ್ತಾ ಇದ್ದಾರೆ. ಪಾಕಿಸ್ತಾನದ ಸಂಸತ್ತಿನಲ್ಲಿ ಮಾತನಾಡುತ್ತಾ ಶಹಬಾಜ್ ಶರೀಫ್ ಈ ಮಾತುಗಳನ್ನು ಆಡಿದ್ದಾರೆ. ಭಾರತ ನೆಲದಿಂದ ಕ್ಷಿಪಣಿ ಮೂಲಕ 250 ಕಿಲೋಮೀಟರ್ ದೂರದವರೆಗೂ ಇರುವ ಸ್ಥಳಗಳ ಮೇಲೆ ಭಾರತ ಸ್ಟ್ರೈಕ್ ಮಾಡಿದೆ. ಬಾಲಾಕೋಟ್ ಏರ್ ಸ್ಟ್ರೈಕ್ನಂತೆ ಇಲ್ಲಿ ಯುದ್ಧ ವಿಮಾನಗಳನ್ನು ಬಳಸಲಾಗಿಲ್ಲ. ಆದರೆ ಪಾಕ್ ಪ್ರಧಾನಿಗಳು 80 ಭಾರತೀಯ ಯುದ್ಧ ವಿಮಾನಗಳನ್ನು ಬಳಸಿ ದಾಳಿ ಮಾಡಿದೆ ಅಂತ ಹೇಳಿದ್ದು ಅಚ್ಚರಿ. 3 ರಫೇಲ್ ಯುದ್ಧ ವಿಮಾನ ಸೇರಿದಂತೆ 5 ಭಾರತೀಯ ಜೆಟ್ಗಳನ್ನು ಪಾಕಿಸ್ತಾನ ಸೇನೆ ಹೊಡೆದುರುಳಿಸಿದೆ ಎನ್ನುವಂಥ ಸುದ್ದಿಯು ಪಾಕ್ ಮಾಧ್ಯಮಗಳಲ್ಲಿ ಪ್ರಕಟವಾಗಿತ್ತಂತೆ. ಶಹಬಾಜ್ ಶರೀಫ್ ಅವರು ಆನ್ಲೈನ್ನಲ್ಲಿ ಟ್ರೋಲ್ ಆಗ್ತಾ ಇದ್ದಂತೆ ಇವರನ್ನ ಜೋಕರ್ ಅಂತ ಕೆಲವರು ಬಣ್ಣಿಸಿದ್ದಾರೆ. ರಾತ್ರಿ 80 ವಿಮಾನಗಳು ಒಳಗೆ ಬಂದಿವೆ. ಶಹಬಾಜ್ ಸಾಹೇಬರಿಗೆ ಬೆಳಗ್ಗೆ ಗೊತ್ತಾಗಿದೆ. ಪಾಕಿಸ್ತಾನದ ಗುಪ್ತಚರ ಸಂಸ್ಥೆಗೆ ಸುಳಿವೇ ಸಿಗದಂತಿದೆ. ಹೀಗಂತ ಎಕ್ಸ್ನಲ್ಲಿ ಒಬ್ಬರು ಟ್ರೋಲ್ ಮಾಡಿದ್ದಾರೆ. 80 ಇತ್ತು, ಪಾಕಿಸ್ತಾನ 200ರನ್ನ ಹೊಡೆದು ಹಾಕಿದೆ ಅಂತ ಮತ್ತೊಬ್ಬರು ವ್ಯಂಗ್ಯ ಮಾಡಿದ್ದಾರೆ. 500 ಚಂದ್ರಯಾನ ಮತ್ತು 1000 UFOಗಳು ಕೂಡ ಈ ದಾಳಿಯ ಭಾಗವಾಗಿದ್ವು ಅಂತ ಮನುಷ್ಯ ಹೇಳಬಹುದು ಅಂತ ಮಗದೊಬ್ಬ ಕಿಚಾಯಿಸಿದ್ದಾರೆ. ಪಾಕಿಸ್ತಾನದ ಬಹಲ್ಪುರ್ನಲ್ಲಿ ನಡೆದ ಭಾರತ ವೈಮಾನಿಕ ದಾಳಿಯಲ್ಲಿ ತನ್ನ ಕುಟುಂಬದ 10 ಸದಸ್ಯರು ಮತ್ತು 4 ಸಹಚರರು ಸಾವನ್ನಪ್ಪಿದ್ದಾರೆ ಅಂತ ಜೈಷ್ ಎ ಮೊಹಮ್ಮದ್ ಮುಖ್ಯಸ್ಥ ಮಸೂದ್ ಅಜರ್ ಹೇಳಿರುವುದಾಗಿ ವರದಿಯಾಗಿದೆ. ಬೆಳಗಿನ ಜಾವ 1:05ಕ್ಕೆ ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಜೈಷ್ ಎ ಲಷ್ಕರ್ ಎ ತೊಯ್ಬಾ ಮತ್ತು ಹಿಜ್ಬುಲ್ಲಾ ಮುಜಾಹಿದ್ದೀನ್ಗೆ ಸೇರಿದ 9 ಭಯೋತ್ಪಾದಕ ಶಿಬಿರಗಳ ಮೇಲೆ ಭಾರತ ದಾಳಿ ಮಾಡಿದೆ. ಪಾಕಿಸ್ತಾನ ಬೆಂಬಲಿತ ಭಯೋತ್ಪಾದಕರು 26 ಜನರನ್ನ ಕೊಂದ ಪಹಲ್ಗಾಮ್ ಹತ್ಯಾಕಾಂಡಕ್ಕೆ ಭಾರತ ನೀಡಿದ ಪ್ರತಿಕ್ರಿಯೆಯಾಗಿ ಆಪರೇಷನ್ ಸಿಂಧೂರ್ನ ಭಾಗವಾಗಿ ಬಹಲ್ಪುರ ಸುಬಾನಲ್ಲಾ ಸಂಕೀರ್ಣದ ಮೇಲೆ ದಾಳಿಗಳು ಭಾರತ ನಡೆಸಿದ 2 ಮಹತ್ವದ ದಾಳಿಗಳಲ್ಲಿ ಒಂದಾಗಿದೆ. ಭಾರತದ ದಾಳಿಯಲ್ಲಿ ಮೃತಪಟ್ಟ ಜೈಷ್ ಎ ಸಂಘಟನೆಯ ಮುಖ್ಯಸ್ಥ ಅಜರ್ ಅಕ್ಕ ಮತ್ತು ಆಕೆಯ ಪತಿ, ಅವರ ಸಹೋದರಳಿಯ ಮತ್ತು ಅವರ ಪತ್ನಿ, ಮತ್ತೊಬ್ಬ ಸೊಸೆ ಮತ್ತು ಅವರ ಕುಟುಂಬದ 5 ಮಕ್ಕಳು ಸೇರಿದ್ದಾರೆ ಅಂತ ಜೆಎಂಇ ಮುಖ್ಯಸ್ಥರ ಹೇಳಿಕೆಯನ್ನ ಉಲ್ಲೇಖಿಸಿ ವರದಿ ಮಾಡಲಾಗಿದೆ. ಅಜರ್ ಮತ್ತು ಅವರ ತಾಯಿಯ ಆಪ್ತ ಸಹಾಯಕ ಮತ್ತು ಇತರ 2 ಆಪ್ತ ಸಹಚರರು ಸಹ ಭಾರತೀಯ ದಾಳಿಯಲ್ಲಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಿಕೆಯಲ್ಲಿ ತಿಳಿಸಲಾಗಿದೆ. ಬಹಲ್ಪುರ್ ಪಾಕಿಸ್ತಾನದ 12ನೇ ಅತಿ ದೊಡ್ಡ ನಗರ. ಲಾಹೋರ್ನಿಂದ 400 ಕಿಲೋಮೀಟರ್ ದೂರದಲ್ಲಿದೆ. ಮಸೀದಿಯನ್ನು ಹೊಂದಿರುವ ಸುಬಾನಲ್ಲಾ ಶಿಬಿರವು ಇದೀಗ ಅವಶೇಷಗಳಾಗಿ ಮಾರ್ಪಟ್ಟಿದೆ. 18 ಎಕರೆಗಳಲ್ಲಿ ಹರಡಿರುವ ಈ ಶಿಬಿರವನ್ನ ಉಸ್ಮಾನ್ ಓ ಅಲಿ ಕ್ಯಾಂಪಸ್ ಅಂತ ಕರೆಯಲಾಗುತ್ತೆ. ಇದು ಜೆಎಂಎಂನ ನೇಮಕಾತಿ, ನಿಧಿ ಸಂಗ್ರಹಣೆ ಮತ್ತು ಬೋಧನೆಯ ಕೇಂದ್ರವಾಗಿ ಕಾರ್ಯನಿರ್ವಹಿಸ್ತಾ ಇತ್ತು. ನಾವು ಭಯೋತ್ಪಾದನೆಗೆ ಯಾವುದೇ ಪ್ರೋತ್ಸಾಹ ನೀಡೋದಿಲ್ಲ, ಉಗ್ರರಿಗೂ ನಮಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿಕೆ ನೀಡಿದ್ದ ಪಾಕಿಸ್ತಾನದ ಅಸಲಿ ಮುಖ ಇದೀಗ ಹೊರಬಿದ್ದಿದೆ. ಭಾರತ ನಡೆಸಿದ ವೈಮಾನಿಕ ದಾಳಿಯಲ್ಲಿ ಮೃತಪಟ್ಟ ಉಗ್ರರು ಹಾಗೂ ಉಗ್ರರ ಕುಟುಂಬದವರ ಅಂತ್ಯಕ್ರಿಯೆಯಲ್ಲಿ ಪಾಕಿಸ್ತಾನ ಸೇನೆಯ ಹಿರಿಯ ಅಧಿಕಾರಿಗಳು ಭಾಗವಹಿಸಿ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ. ಅಷ್ಟೇ ಅಲ್ಲ, ಮೋಸ್ಟ್ ವಾಂಟೆಡ್ ಉಗ್ರ ಮಸೂದ್ ಅಜರ್ ಅವರ ಕುಟುಂಬಸ್ಥರ ಶವದ ಪೆಟ್ಟಿಗೆಗೆ ಪಾಕಿಸ್ತಾನದ ಧ್ವಜವನ್ನು ಸುತ್ತಿ ಸರ್ಕಾರಿ ಗೌರವ ನೀಡಲಾಗಿದೆ. ಈ ವಿಡಿಯೋ ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಪ್ರಸಾರವಾಗಿದೆ. ಈ ವಿಡಿಯೋಗೆ ಭಾರಿ ಆಕ್ರೋಶ ವ್ಯಕ್ತವಾಗಿದೆ.